ಬೇಕಿದ್ ನಡಿ ಅಂದಪ್ಪ ಹಂಗೆ ಮತ್ತೆ ಮನೆಗೆ ಬರ್ತಿರಪ್ಪ ಓಡಿ ಬಂದು ಹಂಗೆ ಹಳೆ ಏನು ಕುದಿಸಿದ್ರಲ್ಲ ಅವ್ನಿಗೆ ಶಿಸ್ತಾಗಿ ಮಾಡ ತಿರ್ಲಾಕ ಎಲ್ಲ ಮಾಡಿದ್ರು ಇದು ಎಲ್ಲ ಆದ ಕೂಡಲೇ ಹಳೆಂದ ಎಲ್ಲ ಮುಗಿತ್ರಿ ವ್ಯವಸ್ಥೆ ಮುಗಿದ ಕೂಡಲೇ ನಾ ಗಂಡ ಬರ್ಬೇಕಲ್ರಿ ಗಳೆ ಹೊಡ್ಕೊಂಡು ಹೊಲದಿಂದ ಬಂದ ಅವ ಗಳೆ ಹೊಡ್ಕೊಂಡು ಗಂಡ ಹೊಲದಿಂದ ಬಂದ ಬರೋದ್ರೊಳಗಾಗಿ ತಗೊಂಡು ಬಂದ್ರಿ ನೀರಿನ ತಂಬಿಗೆ ತಗೋರಿ ನೀರು ತಗೋರಿ ಕಾಲಮರಿ ತಗೋರಿ ಬರ್ರಿ ಹಳೆದವ್ರು ಬಂದಾರ ಹೊಸದಾಗಿ ಮನೆಗೆ ಅವನಿಗೆಲ್ಲ ಚಾ ಪಾಣಿ ಎಲ್ಲ ಮಾಡಿಸಿನಿ ಅವ್ನು ಕುಂದ್ರಿಸಿನಿ ಅಂದ್ರು ಅವಾಗ ಅವನಿಗೆ ಚಾ ಪಾಣಿ ಇದು ಕೈಯಾಗ ಹೇಳಿ ನೀರು ಹಿಡ್ಕೊಂಡ್ ಬಂದಿತ್ತಲ್ರಿ ತಂದು ಕೈಯಾಗ ಕೊಡ್ತಿದ್ರು ನೋಡ್ದ ಇವ ಅವತಾರಕ್ಕಿಂದು ಅಲ್ಲ ಬರ್ರಿ ನಾಷ್ಟ ಮಾಡಕತ್ರ ಅಲ್ಲಕತ್ರು ನಾ ಚಾ ಪಾಣಿ ಮಾಡೋದು ನಾಷ್ಟ ಮಾಡೋದು ಹಿಂದ್ಗಡೆ ಇರಲ್ಲಕ್ಕ ನಿಂದು ನೋಡ್ಕೋರಲ್ಲ ಸಾಮಾನ್ಯ ಎಲ್ಲಕತ್ತಾವ ನಿನ್ನ ಸಾಮಾನ್ಯ ಹಿಂಗ್ಯಾಕ ನಿಂದೇನು ಅವತಾರ ಇಲ್ಲಕತ್ತಾವ ಅಯ್ಯ ಹೊಸ್ತಾಗಿ ಬಂದನ್ರಿ ಹಳೆ ಮತ್ತೆ ಇದೇನದ್ರ ಹೆಂಗಸ ನೀನು ನಾವು ಹಳೆ ಬರೋದು ಹ್ಯಾಂಗ್ಯಾಕಾಗಲ್ಲಕ್ಕ ನೀನು ಮೈ ಮ್ಯಾಗ ಖಬರೋದಿಲ್ಲ ನಾವು ಮತ್ತೆ ಹಿಂದ್ಗಡೆ ಹೋಗಿ ಸೀರೆ ಉಟ್ಕೊತತ್ರಿ ಹಂಗಾಗಿ ಇದ್ರ ಹೆಂಗಸರು ಹೆಂಗ ನೇಮ ಹಳೆದ್ರು ಹೊಸದಾಗಿ ಮನೆಗೆ ಬಂದಾಗ ತಂಗಿ ಬದಲೇ ತಿರ್ಗಡೆ ಹೆಂಗಸರು ನೀವು ನಮಗೆ ಹೇಳಕತ್ತಾಳ ಏನೋ ಹೋರಿ ಇದು ಆಗಿತ್ತ ಅವ ಗಂಟು ಹಾಕೊಂಡ್ ನೋಡಿದ್ರು ಆಗಿಲ್ಲ ಅವ ಹೆಂಗ್ ತೊಡಿ ಕಾಯ್ತನ್ರಿ ಇದು ಸುಮ್ಮ ಹೇಳ್ತದ ಭ್ರಮ ತಗೊಂಡಿದ್ದಕ್ಕೆ ಅದನ್ನು ಒಂದು ಅವ ಸಾಮಾನ್ಯ ಯಾಕೆ ಇಟ್ಕೊಂಡ್ ಬಂದಾನ ಅನ್ನೋದು ಗೊತ್ತಿಲ್ಲ ನಿಮಗೆ ಅವ ಬದಲೇ ಯಾಕೆ ಬಂದಾನ ಮುದಕ್ ಗೊತ್ತನ್ರಿ ಇದು ವಿದ್ಯಾಶ್ರೀ ಅನ್ನುವಂಥದ್ದು ಹುಡುಗಿ ಸಾಣದ ಮನೆಯಾಗಿದ್ದು ಮುತ್ಯಾನ ಕೈಲಿ ಇದಕ್ಕೆ ಲಾಲಿಪಾಪು ಚೀಪು ಚಟ ಅದ ಇದಕ್ಕೆ ಅದಕ್ಕೆ ಹಿಂಗೇನ ಸೀದಾ ಹೋದ್ರೆ ಐತಿ ಹೋಗೋಣ ಚೀಪ್ತದ ಬಾಯಾಗ ಇಡ್ಬೇಕ ತಿಳ್ಕೊಂಡು ಅವ ಬಿಡ್ಕೊಂಡು ಬಂದ ಇದಕ್ಕೆ ಗೊತ್ತಾಗಿಲ್ಲ ಗೊತ್ತಿಗೆ ಅವ ಸಾಮಾನ್ಯ ಬಿಡ್ಕೊಂಡ್ ಬಂದಿದ್ದು ತಪ್ಪಲ್ರಿ ಅವನು ಇದು ಆದ್ರೆ ಮನ್ಯಾಗ ಬರೋಣ ಚೀಪ್ದಕ್ಕೆ ಇದು ಚೀಪ್ತದ ತಿಳ್ಕೊಂಡು ಅವ ಸಾಮಾನ್ಯ ಬಿಡ್ಕೊಂಡು ಬಂದ ತಂಗಿ ನೀ ಏನು ಭಾಳ ನಾ ಏನು ಇಂಥವು 108 ಹೇಳ್ತೀನಿ ನಾನು ಅಲ್ಲವು ಅದು ಏನಾಗ್ತದ ಗೊತ್ತನು ಒಂದು ಕೊಡ ಹಾಲಿನೊಳಗ ಒಂದು ಉಪ್ಪು ಹಾಳು ಹೋದ್ರೆ ಹ್ಯಾಂಗ ಕೆಟ್ಟ ಹೋಗ್ತದಲ್ಲ ಹಂಗೆಲ್ಲ ಮಂದಿ ತಲೆ ಕೆಡಬಾರ್ದು ನಾವು ಮಾತಾಡಿದ್ರ ಅಂಥವು ಮಾತಾಡ್ಬೇಕು ಇಂಥವೆಲ್ಲ ಮಾತಾಡ್ಕೆ 4 ಹುಡುಗ ತೊಗೊಂಡು ನೀವು ಮನೆಗೆ ಹೋಗ್ತಿಲ್ಲ ಅವು ಇಲ್ಲೇ ನೀ ಹೋಗಾಗೆ ಕಾರ್ನಿಗೆ ಕೆಲಸ ಆಗ್ತಾವ ಎಲ್ಲ ಯಾವ್ರೆ ಗಂಟು ಬಿಡ್ತಾನ ನಡ್ಬಾರ್ಕ ಅವೆಲ್ಲ ಕಸ್ಕೊಂಡು ಹೋಗ್ತಾನ ನೀನು ಭಾಳ ಹುಷಾರಿಂದ ಹಾಡು ನೀನು ಎಷ್ಟು ಉಳಿಬೇಕು ಅಷ್ಟೇ ಉಳಿದ ದುಡ್ಡು ಅದು ಪಾಪದ ದುಡ್ಡು ಉಳಿಯಾಗಿಲ್ಲವು ಇಂಥವು ಮಾತಾಡಿ ಜಗ ಕಲಿಸ್ಲಾಕ ಹೋಗ್ಬೇಡ್ರಿ ಈಗ ಎಲ್ಲಿಗೆ ಬಂದಿತ್ತಾಳ ಇದು ಗದ್ರೆ ಭಾಳ ಮಾಸ್ತ್ರ ಕಡೆ ಅವ್ರು ಮಾಡೋರು ಈಗ ಮತ್ತೆ ಎಲ್ಲಿಗೆ ಬಂದದ್ರಿಪ್ಪ ಯಾವಾರ ಒಟ್ಟು ಎಲ್ಲಾನು ಅವ್ರ ಶಕ್ತಿದಿಂದ ಆಗ್ಯದ ನಿಮ್ಮ ಗಂಡಿನಿಂದ ಏನೂ ಆಗಿಲ್ಲ ತಿಳ್ಕೊಂಡು ಮತ್ತೆ ಈಗ ಬಂದ ಅದೇ ಕವನ ತಕೊಂಡಿರ್ತಾಳ ನಮಗೆ ಸಂಶಯ ಬಂದ್ರಿ ಮಾಸ್ತರ ಏನಾಗ್ಯದ ಅವ್ರಿಗೆ ಭೂಮಿ ತಾಯಿ ಅಲ್ಲತ್ತಾರ ಅವ್ರಿ ಭೂಮಿ ತಾಯಿ ಅತ್ತ ಇದು ಭೂಮಿ ತಾಯಿ ಅದರಿ ಭೂಮಿ ತಾಯಿ ಅಲ್ಲಿದು ತಾಯಿ ಎಲ್ಲ ಇವು 9 ಗ್ರಹಗಳು ಒಂದು ಗ್ರಹ ಯಾವ ತಾಯಿ ತನ್ನ ಮಕ್ಕಳಿಗೆ ಏನು ಕೊಲ್ಲೇನ್ರಿ ಮಾಸ್ತರ ನಿನ್ನ ಬಿ ಹೇಳಿ ಹಾಕೋ ಸ್ವಲ್ಪ ನೆನಪು ಶಕ್ತಿ ಕಮ್ಮಿ ಹೌದು ಲಾಸರ ಸಂತೆ ನಡೀನಿ ಎಷ್ಟು ಮಂದಿ ಸಾಕ್ತಾರ ಎಷ್ಟೋ ಲಾಸ ಹೋಗಲ್ರಿ ಭೂಮಿ ಭೂಮಿ ಹೊಗದಲ್ಲಿ ಬಾಯಿ ತೆರ್ಕೊಂಡು ಒಳಗೆ ತಗೊಂಡಳ ಆ ಭೂಮಿನ ತಾಯಿ ಅಂದ್ರೆ ತನ್ನ ಮಕ್ಕಳಿಗೆ ಕೊಲ್ಬೇಡ್ದಾಗಿದ್ದಕ್ಕಿ ಕೊಲ್ಬಾರ್ದಲ್ಲ ಅಂತ ತಾಯಿ ಅಂತಿ ದೋಷ ಗ್ರಹ ಇದು ಗ್ರಹ ಇದಕ್ಕೆ ಮತ್ತೆ ಅಳಗಡ್ಸೋ ಬೇರೆ ಅವಾಗ ಏನಾಗ್ತದೆ ಇದು ಬರೋಬ್ರಿ ತಾಯಿ ತಾಯಿ ಅಂತ ನಾಯಿ ಹಾಕೋ ಮಾಡಕ್ಕೆ ಭಾಳ ಹೇಳೋದ ಮಾತು ಹಂಗ ಹೆಣ್ಣು ಭೂಮಿಗೆ ಹೆಣ್ಣರು ಹೌದು ಅದು ಹೆಣ್ಣರು ಒಂದು ಸೂರ್ಯನ ಒಳಗಿಂದು ಒಂದು ಸಣ್ಣದು ತುಕಡಿ ಇರೋದು ಮತ್ತೆ ಭೂಮಿ ಗಂಡದ ಅಂತೀವಿ ನಾವು ಹೌದ್ರಿ ಹೌದು ಭೂಮಿ ಗಂಡವ ಹೆಣ್ಣದು ಅಲ್ಲ ಒಂದು ಸೂರ್ಯನ ಭಾಗದ ಕೊಡುವಂತ ಸೂರ್ಯ ಗಂಡ ಮತ್ತೆ ಗಂಡಿಗೆ ಏನಂತೀವಿ ನಾವು ಗಂಡೆ ಹೌದು ಬರೋಬ್ರಿ ಹಂಗೆ ಖರೆ ಭೂಮಿ ಹೆಣ್ಣ ತಪ್ಪು ತಂಗಿ ಸಹಸ್ರ ಶೂನ್ಯದ ಅಚ್ಚಿ ಗಡಿ ಶಕ್ತಿ ಇಲ್ಲ ಸಾಂಬನ ಜೋಡಿ ಸಹಸ್ರಾರು ಯುಗದ ಜಾಡಿ ಕೇಳು ಕಿವಿ ಕ್ವಾಂಟ ಸಹಸ್ರ ಯುಗದ ಅಚ್ಚಿ ಕಡಿ ಮಾತ ಭಾಳ ಬಿಕ್ಕಟ್ಟ ನೀ ಮೆಟ್ಟಿನ ಗಂಡ
ಲತ್ತಿ ಹೆಂಗಸ ಹಲಕಾಟ ಪರಾಣಕ ಇಚ್ಛಾ ಮಾಡಿ ಯಾಕ ಬೆಡಿದಿ ಗಂಡಿನ ಗೂಟ ಪರಾಣಕ ಇಚ್ಛಾ ಮಾಡಿ ಯಾಕ ಬೆಡಿದಿ ಗಂಡಿನ ಗೂಟ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಮಾಯಾಶಕ್ತಿ ಆದಿಶಕ್ತಿ ಮಣ್ಣಿನಕ್ಕಿ ಓದು ಶ್ರದ್ಧೆಯಲ್ಲಿ ತಂಗಿ ಇಂಥ ಕೆಲಸ ನಿನಗೇನು ಗುರುತ ಬಂದಿ ಭವದಲ್ಲಿ ನೀನು ಓದಿ ನೋಡ ಮೂಲ ಸ್ತಂಭ ಪುರಾಣದಲ್ಲಿ ಆದಿ ಬ್ರಹ್ಮ ಮಧ್ಯ ಬ್ರಹ್ಮ ಅಂತ್ಯದಲ್ಲಿ ಪರಬ್ರಹ್ಮ ಚತುರ ಮುಖದ ಬ್ರಹ್ಮ ಸಹಿತ ಕೋಣೆ ಸಂತೇನೆ ಶೋಧ ಮಾಡಿ ಹೋದ್ರು ಆದಿ ನಾರಾಯಣನ ಹಂತೇನೆ ಶೋಧ ಮಾಡಿ ಹೋದ್ರು ಆದಿ ನಾರಾಯಣನ ಹಂತೇನೆ ನೀರಿನ ಮ್ಯಾಲ ಮನಗೆ ಅನಂತ ನಾರಾಯಣ ನಾಮ ಬಂತ ಅಲ್ಲಂ ಪ್ರಭುನ ರೂಪ ತೋರ್ಯದ ನಿರಾಕಾರದಲ್ಲಿ ನೀರಕಾರ ಇದ್ದಾಗ ಶಕ್ತಿ ಇದ್ದಳು ಯಾವಲ್ಲಿ ನಿನ್ನ ಭೂಮಿಗೆ ತಯಾರ ಮಾಡ್ಯಾರ ತಂಗಿ ಅದ್ಭುತ ಯುಗದಲ್ಲಿ ಇದಕ್ಕೂ ಮೊದಲು ಲಕ್ಷ ಯುಗ ಹೆಣ್ಣಿಗೆ ಇದ್ದಿದ್ದಿಲ್ಲ ಜಾಗ ವೇದ ಎಬ್ಬಸ ಬ್ಯಾಡ ಮೂಗ ಕೊಯ್ದೇನು ಕತ್ತೀವಿ ವಾದ ಹಾಕ ಬ್ಯಾಡ ಇರ್ಬೇಕು ನೀವು ತಿಳ್ಕೊಂಡು ವಾದ ಹಾಕಬಾರ್ದು ಇರ್ಬೇಕು ನೀನು ತಿಳ್ಕೊಂಡು ರೀತಿ ಹರದಿ ಹೃದಯದಿಂದ ಹರಿ ಹರರು ಹುಟ್ಟ್ಯಾರ ಅಂತೆ ಹೈ ಬ್ರೇಡ ವಿಷಯ ತಂದಿದಿ ವಿಷಯ ತಂದೆ ನನ್ನ ಮನೆಯಂದು ಗುರುತ ಇಲ್ಲ ಶೂನ್ಯದ ವಿಷಯ ತಗದೆ ವಿಷಯ ತಗದೆ ನಿನಗೇನು ಗುರುತ ಗುಮ್ಮ ಹಾರಿ ಹವದು ಗುಮ್ಮ ಆ ಭಗವಂತಗ ನಿಂದ ಆಡಬಾರ್ದ ತಿರವಾ ಅವ ಆದಿ ಕರೆ ಹೌದು ನೀನು ಮಾತ್ರ ಮೊದಲನೇ ಶೂನ್ಯ ಬಿಳಿ ವರ್ಣ ಎರಡನೇ ಶೂನ್ಯ ಕೆಂಪ ವರ ಮೂರನೇ ಶೂನ್ಯ ಹಳದಿ ವರ್ಣ ಕೇಳೋ ಕಿವಿ ಕೊಟ್ಟ ಹಾದಿ ಬಿಟ್ಟು ಯಾಸಿ ನಡೆದಂಗ ನಡಿಯ ಬಾರ್ದು ಕರಕಟ್ಟ ಓದಿಕೊಂಡು ನೋಡು ಬ್ರಹ್ಮ ಸೂತ್ರ ಗಿರುತನ ಘಟ ಹಿಂದಿಂದ ಹುಟ್ಟಿ ನಿನ್ನ ಶಕ್ತಿ ಪರಾಣ ತರ್ಕೊಂಡು ಯಾಕೆ ಬಿದ್ದೈತಿ ಚುಚ್ಚಾಡಿ ತಿಂದಿಯ ಲತ್ತಿ ಹೆಂಗ ಸಹನ ಪರಾಣಕ ಇಚ್ಛಾ ಮಾಡಿ ಯಾಕ ಬೆಡಿದಿ ಗಂಡಿನ ಗೂಟ ಮತ್ತೇನ್ ಹೇಳ್ತಾನ ತಮ್ಮ ಮಲ್ಲಪ್ಪಗ ಏನ್ ಹೇಳ್ತಾರೆ ಮಲ್ಲಪ್ಪನವ್ರು ಏನ್ ಹೇಳ್ತಾರ ಅವರು ಏನ್ ಹೇಳ್ತಾರ್ರಿ ಮಾಡವ್ರು ಇಬ್ರು ಬೇಕತ್ತ ಹೌದೌದ್ರಿ ಏನ್ ಮಾಡ್ಬೇಕ್ರಿ ಮಾಡವ್ರು ಕೆಲಸ ಮಾಡೋರು ಮಾಡವ್ರು ಇಬ್ರು ಬೇಕತ್ತ ಮುಂದೆ ಮತ್ ಇವ್ರು ಮಾಡಿಸ್ಕೊಳ್ಳೋರು ಎಷ್ಟು ಮಂದಿ ಇರ್ಬೇಕಪ್ಪ ಅವ್ರಿಗೆ ಮಾಡೋರ್ ಮುಂದೆ ಮಾಡಿಸ್ಕೊಳ್ಳೋರು ಬೇಕೇ ಅಲ್ಲ ಅವ ಹೇಳಕತ್ತಾನ ಇಬ್ರದಿಂದ ಆಗ್ಯದ ಇಬ್ರು ಕೂಡಿ ಮಾಡ್ಯಾರ ಅಂತಿಕ್ಕಿ ಇವ ಹೇಳಕತ್ತಾನ
ಇಬ್ಬರದಿಂದ ಆಗಿಲ್ಲ ಇದು ಕೆಲಸ ಮತ್ತೆ ತಾನೇ ಹೇಳ್ತಾಳ ಮಣ್ಣು ಒಯ್ದು ಕೊಟ್ಟಾನ ಪರಮಾತ್ಮ ತಯಾರು ಮಾಡ್ಯಾನ ಅಂತ ತಾವೇ ಹೇಳ್ಯಾರಲ್ರಿ ಒಬ್ಬರಿಂದ ಆಗ್ಯಾನ ಅಂತ ಹೇಳ್ಯಾರಲ್ಲ ಅವ್ರು ಮತ್ತೆ ಒಬ್ಬ ತಯಾರು ಮಾಡಿದಾಗ ನಿಂದೇನದ ಪಾಲದ್ರಾಗ ಎಲ್ಲಾನು ಬ್ರಹ್ಮನಿಂದ ನಮ್ಮ ಪರಮಾತ್ಮನಿಂದ ಆಗ್ಯಾದ ಅಂತ ನೀವೇ ಹೇಳಿರಿ ಮತ್ತೆ ಒಬ್ಬನಿಂದ ಆಗಿತ್ತಂದ್ರೆ ನಿಂದೇನದ ಪಾಲದ್ರಾಗ ಇಚ್ಛೆ ಮಾಡಿದಾಗ ಬಂದಾಗಿದ್ದೀನಿ ಇಚ್ಛಾ ಮಾಡಿದಾಗ ಇಚ್ಛಾಶಕ್ತಿ ಕ್ರಿಯಾ ಮಾಡಿದಾಗ ಕ್ರಿಯಾಶಕ್ತಿ ಜ್ಞಾನ ಬಂದಾಗ ಜ್ಞಾನ ಶಕ್ತಿ ಎಲ್ಲಾ ಶಕ್ತಿಗಳಿಗೆ ತಯಾರು ಮಾಡಿದವ ನಮ್ಮ ಹಬ್ಬದ ಯಾರು ತಯಾರು ಮಾಡಿಲ್ಲ ಅವನಿಗೆ ತಯಾರು ಮಾಡಿದವ್ರು ಯಾರು ಇಲ್ಲ ಶಕ್ತಿ ಹುಟ್ಟ ಇಲ್ಲ ತಯಾರು ಮಾಡೋದು ಇರುವೆ 84 ಲಕ್ಷ ಜೀವರಾಶಿಗಳನ್ನು ತನ್ನ ಕುಕ್ಷದೊಳಗೆ ಇಟ್ಕೊಂಡು ರಕ್ಷಣೆ ಮಾಡುವಂತ ಪರಮಾತ್ಮ ಒಬ್ಬನೇ ಅದಾನ ಅವ ಇರ್ಲಾರ್ದ ಈ ಗಿಡದೊಳಗಿನ ತಪ್ಪಲು ಸಹಿತಕ್ಕೆ ಅಳಿಗಾಡಕ್ ಪರವಾನಗಿ ಇಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮಃ ಅಂತ ತಿಳ್ಕೊಂಡು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದದ ಜೈವಶದ ತಂಗಿ ಗುರುವೇ ತಾಯಿ ಗುರುವೇ ತಂದಿ ಇದು ಗುರುವೇ ತಾಯಿ ಮತ್ತೆ ತಂದಿನೂ ಅಕ್ಕಿನೇ ಎಲ್ಲಾನು ಅಕ್ಕಿನೇ ತಿಳ್ಕೊಂಡು ಅವ್ರು ಬರೀತಿದ್ರಲ್ಲ ಅವ್ರು ದಡ್ರದಾರ ಏನೋ ಬರ್ದವ್ರು ಇಕ್ಕಿನೇ ಭಾಳ ಶಾಣೆ ಇದ್ದಂಗೆ ಕಾಣ್ತಾಳೆ ಆಗಂಗಾಗ್ಯದ ಜಗವೆಲ್ಲ ನಿಂದೇನಂದ್ರ ಪಾಲಿಲ್ಲ ನಿನಗೆ ಸುಮ್ಮನೆ ನಾಯಿಟ್ಟು ತಂದಿಟ್ಟು ಇರ್ಲತ್ತ ನೀವು ಕೂಡಿಸ್ಕೊಳಕತ್ತಿದ ಅಷ್ಟೇ ನೋಡ್ರಿ ನಾನೇ ಹೋಗ್ತೀನಂತ ನಾನೇ ಬರ್ತೀನಂತ ನೀವು ಹೇಳ್ರಿಪ್ಪ ಕಣ್ಣಿಗೆ ಕಾಣುವಂಥದ್ದು ಇದು ಶರೀರ ಸಾಯ್ತದೋ ಏನು ಆತ್ಮರಾಮ ಸಾಯ್ತ ಅಂತ ಹೇಳ್ರಿ ಶರೀರ ಸತ್ತು ಹೋಗ್ತದಿಲ್ಲ ಒಂದಿನ ಈ ಶರೀರ ಅನ್ನುವಂಥದ್ದು ಇದಕ್ಕೆ ಏನ್ ಮಾಡ್ಯಾನ ಬ್ರಹ್ಮಕುಮಾರ ಏನ್ ಮಾಡ್ಯಾನ್ರಿ ಈ ಗಡಿಗೆ ಸ್ವತಃ ತಯಾರಾಗಿಲ್ಲ ಬ್ರಹ್ಮಕುಮಾರ್ ತಯಾರು ಮಾಡ್ಯಾನ ಇದು ಗಡಿಗೆ ಇದಕ್ಕೆ 3 ನಂಬರ್ ಕೊಟ್ಟನವ ಯಾವ್ಯಾವು ಅಕಾಲ ಮರಣ ದುರ್ಮರಣ ಕೊನೆ ವರ್ಗದ ಕಾಲ ಮರಣ ತಿಳ್ಕೊಂಡು 3 ಮರಣಗಳು ಕೊಟ್ಟಾನ ಒಂದಿಲ್ಲ ಒಂದು ಅವಸ್ಥೆಗೆ ಇದು ಬಿಟ್ಟು ಹೋಗ್ತದ ಮತ್ತೆ ಯಾರು ಹೋದ್ರು ಯಾರು ಬಂದ್ರು ಅವ ಅಜರಾಮರ ಅದಾನವ ಆತ್ಮರಾಮ ಅವ ಬೆಂಕಿಯಾಗ ಹಾಕಿದ್ರು ಸುಡಾಮಲ್ಲ ಗಾಳಿಗೆ ಹಾರಾಮಲ್ಲ ನೀರಾಗ ತೊಯ್ಯಮಲ್ಲ ನಿಮ್ಮಂತವ್ರ ಕೈಯಾಗ ಹಿಡಿದ್ರು ಸಿಗಾಮಲ್ಲ ಯಾಕ್ರಿ ಅವ ಹೆಂಗದಾನ ನಾವು ಸಂಶಯ ಉಂಟದ್ರಿ ಒಂದ್ ಸ್ವಲ್ಪ ಹೆಂಗದ ಇಲ್ಲ ನಿಮ್ ಊರಾಗ ಯಾರು ತಿಳ್ಕೊತಿರ್ಬೇಕಲ್ಲ ನಾನು ಇಲ್ಲಿ ನೀವು ಇಲ್ಲಿ ಯಾರು ತಿಳ್ಕೊಬಹುದು ಒಂದ್ 4-8 ದಿವಸ ಮನೆಗೆ ಇಟ್ಕೊರಲ್ಲ ನೋಡೋಣ ಅದಕ್ಕೆ ಯಾವತ್ತು ಇರ್ಬೇಡ್ರಿ ಅದಕ್ಕೆ ಸಂಗಟ ಯಾವುದು ಎಸಿ ಬಿಸಿ ಏನಿಲ್ಲ ಕೊಡೋದು ಶರೀರ ಸ್ವಚ್ಛ ಇತ್ತಂದ್ರ ಚಲೋ ಇತ್ತಂದ್ರ ಹೌದು ಮನೆಗೆ ಇಟ್ಟಿಡ್ರಿ ಜಲ್ದಿಗೆ ಮನೆನೇ ಬಿಡಿಸ್ತದ ನಿಮ್ಗೆ ಇದು ಹ್ಯಾಂಗ ಬರ್ತಾರ ಗೊತ್ತೇನ್ರಿ ಯಾರು ಸತ್ತಾರ ಯಾರು ಹೋಗ್ಯಾರ ಯಾರು ಬಂದಾರ ಹ್ಯಾಂಗ ಗೊತ್ತ್ರಿ ಹೆಂಗ ಚಪ್ಪಲ್ ಮಾನವ ಮಾಡ್ತಾರ ಶರೀರಕ್ಕಿಲ್ಲ ಪ್ರಾಣ ಅಂದ್ರೆ ಹೋಯ್ತಂದ್ರೆ ಶರೀರಕ್ಕೆ ಮಾನಿಲ್ಲ ಅದ ಹ್ಯಾಂಗ ಕೇಳ್ರಿ ಹೆಂಗ ಇಂತ ಮೈಲಿಗೆ ಅಂತ ಊರಾಗೆ ಒಂದ್ ದೊಡ್ಡ ಪುರಾಣ ನಡೆದಿತ್ತು ಮಾಸ್ತರ ನಡೆದಿತ್ತು ಮೈಲಿಗೆ ಅಂತ ಊರಾಗ ಪುರಾಣ ಭರ್ಚಕ ನಡೆದಿತ್ತು ದುರ್ಮೆ ಅಂತ ಊರಾಗ 4 ಮಂದಿ ಬರ್ತೀನಿ ಊರಿನ ಪುರಾಣ ಕೇಳಕ್ ಬರ್ತಿದ್ರು ಹೌದು ದಿನಾನು ಬರಂಗ್ ಬರ್ತಿರೋ ಕಡೆಗೆ ಒಂದ್ 2 ದಿನ ನಡೆದಿತ್ತು ಪುರಾಣ ಆ 4 ಮಂದಿಗೆ ಮಾಸ್ತರ ಒಬ್ಬ ಸಾತ್ತ ಹೌದು ಇದಕ್ಕ ಬಂದ್ರೆ ಏನ್ ಮಾಡ್ತಿರು ಗುಡಿ ಮನೆಗೆ ಒಂದು ಹಳೆ ಮುದುಕಿ ಮನೆ ಇತ್ತು ಮನ್ಯಾಗ ಬರೋದು ಯಾರೇ ಚಪ್ಪಲ್ ಒಯ್ತಿರ್ಬೇಕು ಈ ಮುದುಕಿ ಮನೆಗೆ ಇಡಮ್ ಅಂತಿರೋ ದಿನ ಬರ್ತಿರೋ ಅದೇ ಹೇಳೋದು ಮತ್ ಪುರಾಣ ಕೇಳೋದು ಹೋಗೋ ಟೈಮಿಗೆ ಮತ್ತೆ ಹಾಕೋದು ಹೌದು ಹಿಂಗೆ ಮಾಡ್ತೀರ ಮಾಸ್ತರ ಆ ಕಡೆ ದಿನ ಪುರಾಣ ದಿವಸ ನಡ್ಬರ್ಕೊಂಬ ಮನುಷ್ಯ ಸಾತ್ತ ಇವ್ರು ವಿಚಾರ ಮಾಡ್ತಾರ ಏನಂತ ಹ್ಯಾಂಗ ನಡ್ಬರ್ರಿ ಪಾವ ಹುಡುಗ ಸಾತ್ತ ಈಗ ಹ್ಯಾಂಗ ಮಾಡಬೇಕು ಇದೊಂದು ದಿನ ಕೇಳಿದ್ರೆ ನಮ್ ಜೀವ ಸಂತೋಷ ಆಗ್ತದ ಹೌದಲ್ರಿ ಈಗ ಹಂಗೆ ಹೋದ್ರೆ 5 ದಿನ ಕೇಳೋ ವ್ಯರ್ಥ ಆಗ್ತದ ಏನೇ ಮಾಡಿ ಕೇಳೇ ಹೋಗಮ್ಮ ಅಂದ್ರು ಅವ್ರು ಮುಗಾರ್ಕ ಹೌದು 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 ಏನೇ ಕರೆ ಗಡಿ ಹೋಗ ಚೀಲ ಗಂಡ ತಗೋ ಅವ್ರ ಹೆಂಡತಿ ಚೀಲ ಗಂಡ ಹಾಕಿ ಒಂದು ಹಣ ಒಯ್ದಿ ಆ ಮುದುಕಿ ಮನೆಗೆ ಇಟ್ಟಿರೋ ಹೆಂಡತಿ ಗಂಡ ಹೋಗಿ ಕೇಳಮ್ಮಿ ಏನೋ ಅಂತ ಕೇಳಿದ್ರೆ ಚಪ್ಪಲ್ ಇವತ್ತು ಕಡೆ ಹೆಚ್ಚಿಗೆ ಬಂದವ ಇನ್ನೊಂದು 4 ಮಂದಿ ಎಷ್ಟೇ ಬಂದಲ್ಲ ಮೂರ ಗಂಡ ಇಲ್ಲೇ ಹೇಳ್ತೇವೆ ಮಾತು ಕೇಳಿ ಹೋಗೋ ಟೈಮಿಗೆ ಒಂದೇವ ಅಂತ ಹೇಳಿದ್ರು ಹೌದು 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 ಯಾಕೋ ತಮ್ಮ ಇವತ್ತು ಯಾಕೋ ಸ್ವಲ್ಪ ತರ್ತಿರ ಗಂಟ ಇವತ್ತು ಯಾಕೋ ದಾನಿಗೆ ಕಾಣುವಂತ ನಾಲ್ಕು ಜನ ಸಂಶಯ ಬಂದಿದ್ರು ದಮ್ ಹಿಡಿಯೋದಳ ಸಂಶಯ ಎಣಿಸ್ಕೊತಾರೆ ದಮ್ ಹಿಡಿಯೋದು ಅಂಬದ ಪೀಚ್ ನೋಡ್ತಾರ ಹಾಗೆ ವಿದ್ಯಾರ್ಥಿ ಹಣ ಆದ್ರೆ ಒಳಗ ಏ ತಮ್ಮ ಇದೇ ಕಾಯಿ ಇನ್ನೊಂದು 20 ಜನ ಮನೆಗೆ ಚಪ್ಪಲಿ ಬಿಡು ಇದು ಇಡಬೇಡ ಫೋನ್ ನಮ್ಮ ಮನೆಗೆ ಅಂದ್ರ ಹಣ ಹಣ ಇಡಬೇಡ ನಾನು ಆತ್ಮಾನ ಒಳಗೆ ಹೋದ್ರಲ್ಲ ಈ ಶರೀರಕ್ಕ ಚಪ್ಪಲ್ ಮಾಡಿದ ಶರೀರಕ್ಕೆ ಮಾನಿಲ್ಲ ಹೌದು ಚಲೋ ತಿಳ್ಕೊಯಾಕಂದ್ರೆ ಇನ್ನಂತ ಭಾಳ ಹೇಳ್ತೀರಿ ಇಲ್ಲ ಮಾಸ್ತರ್ ಹೇಳ್ತೀರಿ 2 ಜೋಡಿ ಚಪ್ಪಲ್ ಕಿಮ್ಮತ್ತದ ಹೌದ್ರಿ ಅದನ್ನು ತೊಗಲಿಂದವ ಅದಕ್ಕೆ ಕಿಮ್ಮತ್ತದ ಮತ್ತೆ ಶರೀರಕ್ಕೆ ಕಿಮ್ಮತ್ತ ಮತ್ತೇನಂತಾರ್ರಿ ಮಾಸ್ತರ ನಮ್ಮ ಶರೀರ ತಯಾರಾದ್ಮೇಲೆ ನಿಮ್ ಜೀವಾತ್ಮ ಯಾಕೆ ಒಳಗ್ ಬಂದು ಸೇರ್ಕೊಂಡ್ ಬಂದ್ರೆ ಎಲ್ಲ ಕೇಳ್ತಾರ ನೋಡ್ರಿ ಚೌಕಾಸ ಮಾಡೋದು ನೈದಿಗೆ 10 ಕೆಜಿ 10 ಕೊಡ ಇಡ್ರಿ ನೀವು 10 ಕೊಡ ಇಡಿ ಕೆಜಿನ ಸೂರ್ಯ ಕೊಡದ ಕಾಣ್ತಾನ ಸೂರ್ಯ ಒಳಗಿಲ್ಲ ಇಲ್ಲ 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 ಇದು ಚಲೋ ತಿಳ್ಕೊಂಬ ಮಾತದ ಹೌದು 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 ಚೌಕಾಸ ಮಾಡೋದು ಸೂರ್ಯ ಒಳಗೆ ಕಾಣ್ತಾನ ಮ್ಯಾಲೆ ಕಾಣ್ತಾನ ಹೌದು ಆ ಸೂರ್ಯ ಕೊಡದಾಗ ಏನ್ರಿ ಇಲ್ಲ ಇಲ್ಲ ಇಲ್ಲ
ಈ ಆತ್ಮದ ಈ ಶರೀರದೊಳಗೆ ಬರೀ ಛಾಯಾದ ಜೀವಾತ್ಮ ಜೀವ ಯಾರಿಗೆ ಸಿಕ್ಕಿಲ್ಲ. ಹಾ ಬರೋಬರ ಜೀವ ಯಾರಿಗೆ ಸಿಕ್ಕಿಲ್ಲ. ಹೌದು ಈ ಜೀವಾತ್ಮ ಒಳಗೆ ಇಲ್ಲೇ ಇಲ್ಲ ಅಂತೀನ. ಏನಂತೀರಿ ಮಾಸ್ತರ್? ಇವ ಆತ್ಮಾರಾಮನ ಹ್ಯಾಂಗ ಮಾಡ್ತಾನ ಹ್ಯಾಂಗಿರೋ ಯಾರಿಗೆ ಸಿಕ್ಕಿಲ್ಲ. ನೀನು ಪ್ರಾಣ ಸಿಕ್ಕದ ನೋಡಿದು ಶರೀರ ಸಿಕ್ಕದ ಕಿಲ್ಲೆ ನೋಡಿವ ಸಿಕ್ಕ ಹೊಡೆಸ್ಕೊಂಡದ ಸಿಕ್ಕದ ಲತ್ತಿ ತಿಂದದ ಜೇಲ್ನಾಗ ಬಿತ್ತದ. ಏ ತಂಗಿ ಎಲ್ಲಿ ಹೋದಿ ಈ ಕಡೆ ಕೂಡ್ಸ್ರಿ ತಂಗಿ ನಮಗೆ ಅಂದ್ರೆ ಕುಂಡೆ ಮುಳಿದತ್ತೇಳಿ ಅವ್ರಿಗೆಲ್ಲ ಶರೀರ ಇವ್ರ ಕೈಯಾಗ ಸಿಕ್ಕದ ಲತ್ತಿ ತಿಂದದ ಹಡಸ್ಕೊಂಡದ ಕಡಸ್ಕೊಂಡದ ಕಳ್ತನ ಮಾಡ್ಯದ ಲತ್ತಿ ತಿಂದದ. ನಮ್ಮ ಆತ್ಮಾರ ಮಾಡಿಲ್ಲ. ಹೌದಲ್ರಿ. ಒಂದ್ರಿ ದವಾಖಾನಿ ದಣ ಬರ್ತಂದ್ರ ಏನ್ ಮಾಡ್ತಾರ್ರಿ? ಏಪ್ಪ ಜಲ್ದಿ ಬೈರು ಹೋಗ್ತಾನೀಗ ನನ್ನ ಜೀವ ಹೋಗ್ತದ ಜಲ್ದಿ ಬೈರಿ ಅಂತೀರಿ. ಯಾಕ ಜೀವ ಹೋಗ್ಲಿ ಇಟ್ಕೋರಿ ಅಂತೀರಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು? ಏನ್ ಹೇಳ್ತಾರ್ರಿ? ಕಲೆಯಂಬು ಕೋಳಿಗಿ ಒಕ್ಕರೆಂಬ ಹೊಂಜ ಕೂಗಿ ಏ ಬಿಂದು ಗರ್ಭದಲ್ಲಿ ಸಾಗಿ ತತ್ತಿ ಇಟ್ಟಿತು. ಕಲೆಯಂಬು ಕೋಳಿಗೆ ಒಕ್ಕರೆಂಬ ಹೊಂಜ ಕೂಗಿ ಬಿಂದು ಗರ್ಭದಲ್ಲಿ ಸಾಗಿ ತತ್ತಿ ಇಟ್ಟಿತು. ನನ್ನ ಹೊಂಜಿನ ಪುಣ್ಯ ಸಾವಿರ ತತ್ತಿ ಭೂಮಿಗೆ ಬಿಟ್ಟಿತು. ಓಮ ಎಂಬು ಹೊಂಜ ಬದಲ ಇವರ ಪಡ್ಡಿಗೆ ಮೆಟ್ಟಿತು. 88 ತತ್ತಿ. ಮೊದಲನೇ ತತ್ತಿಲ ಶಿವ ಸರಸ್ವತಿ, ಎರಡನೇ ತತ್ತಿಲ ವಿಷ್ಣು ಪಾರ್ವತಿ, ಮೂರನೇ ತತ್ತಿಲ ಬ್ರಹ್ಮ ಲಕ್ಷ್ಮಿಗೆ ಸಲ್ಲಿಸಲು ಪಟ್ಟಿತು. ಇದು ಓದಿಕೊಂಡ ಪಂಡಿತರ ಮನಕ ನಟ್ಟೆತು. ಇದು ಓದಿಕೊಂಡ ಪಂಡಿತರ ಮನಕ ನಟ್ಟೆತು. 88 ತತ್ತಿ ಇಟ್ಟಾಳದಿನ್ನ ಪಾರ್ವತಿ, ಸರಸ್ವತಿ ಎಂಬು ಕೋಳಿ ತತ್ತಿ ಸ್ವರ ಮಾಡಿತು. ಕದಲ ಬದಲ ಜನ್ಮ ಆಯಿತು, ಬದಲಾಸಿ ಭಾಷಿಗ ಕಲಿತು. ಶಿವನ ತಂಗಿ ಸರಸ್ವತಿ ಬ್ರಹ್ಮ ಪಟ್ಟಿತು. ವಿಷ್ಣುನಾಥ ಸಹೋದರಿಗೆ ನಾರಾಯಣಗ ಕೊಡಲ ಪಟ್ಟಿತು. ರುದ್ರನ ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು. ಪಾರ್ವತಿಗೆ ಹಾಕಿದ ಬುಡುಕ ಪರಮೇಶ್ ಹುಂಜಾಗಿ ಹಿಡದ ಹೆಡಕ. ಸೂರ್ಯದಿಂದ ಹಾಕಿದ ಕೊಡಕ ಏಟ ಇಟ್ಟಿತು. ಅಜ ಹರಿಹರರ ವೀರದಿಂದಿಗೆ ಗರ್ಭ ಕಟ್ಟಿತು. ಅಜ ಹರಿಹರರ ವೀರದಿಂದಿಗೆ ಗರ್ಭ ಕಟ್ಟಿತು. ಏನು ಮಾಡಿದ್ರಿ ಏನವ್ರಿ? ಏನಂತಾರ ಹಿರಿಯರು? ಏ ಅದು ಹೆಣ್ಣು ಬಾರಿಗೆ ಹೋಗ್ಲಿ ಬಿಡು, ಅದಕ್ಕೇನು ಮಾಡೋದ? ಅದ್ರ ಕೈಲಿ ಏನ್ ನಿಗ್ತದ ಹೆಣ್ಣು ಬಾರಿಗೆ ಕೈಲೆ? ನೀ ಗಂಡಸಾಗಿ ಮಗನ ಮಾಡ್ಬೇಕಿಲ್ಲ ಕೆಲಸ ಅಂತ ಹತ್ತಿವಿಲ್ಲ ನಾವು ಎಲ್ಲರೂ ಹತ್ತಿವಿಲ್ರಿ. ಮಾತಿಗೆ ನೋಡ್ರಿ ನೀವು ಮನ್ಯಾಗ ಮಾತಾಡ್ತಿರ್ತೀರಿ. ಗಂಡ ಮಾಡಿದ ಕೆಲಸ ಹೆಣ್ಣಿಗೆ ಬರಂಗಿಲ್ಲ ತಂಗಿರಿ ಮೊದಲು ವಿಚಾರ ಮಾಡ್ಕೋ. ಈಗಿನಂತಕಿನ ಹಬ್ಬಕ್ಕೆ ವಾದ ಮಾಡಕತ್ತಲತ್ರಿ. 10ನೇ ಸಾಲಿ ಕಲ್ತಿದ್ ಹುಡುಗ ಈಗಿನೂ 10ನೇ ಕಲ್ತಿದ್ರು. ಅವಾಗ ಆಕಿ ಏನಲ್ಲ ಕತ್ತಳು ಮುಂದೆ ಯಾವ ಇಬ್ಬರಿಗೆ ಸಾಲ ಬಳಿ ಕೂಡ್ತು. ಕನ್ಯಾ ನೋಡಕ್ ಹೋದ್ರು ಸಾಲ ಬಳಿನೂ ಕೂಡ್ತು. ಎಂಗೇಜ್ಮೆಂಟ್ನು ಮಾಡಿದ್ರಿ. ಎಂಗೇಜ್ಮೆಂಟ್ ಮಾಡಿ ಒಂದು ಚಲೋ ದಿನ ನೋಡಿ ಅಕ್ಕಿ ಕಾಳು ಹೋದ್ರು. ಮಾಂಗಲ್ಯಂ ತಂತು ನಾನೇನ ನಮ್ಮ ಜೀವ ಹೊಸ್ತೆ ಅಕ್ಕಿ ಕಾಳು ಹೋಗಿದ್ರು. ಹೋಗದ್ ಕೂಡಲೇ ಅಲ್ಲಿಂದ ಮುಂದೆ ಲಗ್ನ ಆದ ಕೂಡಲೇ ಅದಕ್ಕೆ ಹಂಗೆ ಹೆಂಗ್ ಬಿಡ್ಲಕ್ ಕೊಡ್ತೇನೆ ಅಲ್ಲೇ ಬಿಡ್ತೀರಿ ತಗೊಂಡು ಹೋಗ್ಬೇಕಲ್ಲ ಇದಕ್ಕೆ ಪಿಶಾಚಿ ಮನೆಗೆ ತಗೊಂಡು ಆದ್ರು. ಹೋಗಿ ಮುಂದೆ ಚಲೋ ದಿವಸ ನೋಡಿ ಗಂಡನ ಮನೆಯವ್ರು ಕರ್ಕೊಂಡು ಬಂದ್ರು. ಗಂಡನ ಮನೆಯವ್ರು ಕರ್ಕೊಂಡು ಬಂದ ಬಳಕ ಅಲ್ಲಿ ಏನಿರ್ತಮ್ಮ ಕೆಲಸ? ಹೊಸ ಹುರುಪಲ್ಲ ಮೊದಲೇ ಸುರಿ ಕರ್ಕೊಂಡ್ ಬಂದ ಕೂಡಲೇ ಏನಿರ್ತದ ಕೆಲಸ?
ಫಸ್ಟ್ ನೈಟ್ ಅಂತ ಮಾಡ್ತಾರ ಹಿರಿಯರು. ಅದು ಹಿಂದಿ ಹಿಡ್ಕೊಂಡು ಮಾಡ್ಕೋತೆ ಬಂದಾರ, ಈಗನು ಹಂಗೆ ಮಾಡ್ಕೋತೆ ಹೊಂಟಾರ. ಫಸ್ಟ್ ನೈಟ್ ದಿನ ಈ ಹುಡುಗಿ ಏನು ಮಾಡಕತ್ತು, ಗಾಂಡಿದ್ದ ಮನ್ಸದ ಮ್ಯಾಗ ಕೂತ್ಕೆ ಬಾ ಅಲ್ಲಕತ್ತ. ಇದು ಏನಲ್ಲಕತ್ರಿ, ನಾನು 10ನೇ ಸಾಲಿ ಕಲ್ತೀನಿ ಮತ್ತೆ ನಿನ್ನ ಜೋಡಿ ನಾ ಮಾತ್ರ ತೆಳಗ್ ಮನ್ಕೊಳಕ್ಕೆ ನೋಡ್ ಮನ್ಕೊಂಡು ನಿನ್ನ ಮ್ಯಾಗೆ ಮನ್ಕೊಳಕ್ಕೆಲ್ಲ ಕತ್ತಳಿಕಿ ಮನ್ಕೊಂಡ್ರ ನಿನ್ ಮ್ಯಾಗೆ ಮನ್ಕೊಳಕಿ, ಕೆಳಗ ಮಾತ್ರ ನಾ ಹೊಟ್ಟೆ ಮನ್ಕೊಳಂಗಿಲ್ಲ. ಯಾಕ, ನಾನು 10ನೇ ಸಾಲಿ ಕಲ್ತೀನಿ, ನಾ ಯಾಕೆ ಮನ್ಕೊಳಕ್ ಕೆಳಗ? ಏ ಹುಚ್ಚ ಹೆಂಗ್ಸ, ನಮ್ಮ ಹಿರಿಯರು ಹಿಡ್ಕೊಂಡು ಮನ್ಕೊತ ಬಂದೀವಿ. ನಮ್ಮ ಅವ್ದೇರೆಲ್ಲ ತೆಳಗೆ ಮನ್ಕೊಂಡ್ರ, ನಮ್ಮ ಅಪ್ಪದೇರೆಲ್ಲ ಮ್ಯಾಗೆ ಮನ್ಕೊಂಡ್ರ. ನಾವು ನೋಡಿದ್ದೇವೆ ನಮ್ಮ ಕಣ್ಣಾರೆ. ಪದ್ಧತಿ ಮಾತ್ರ ಹೀಗೆ ಬಂದದ, ಹೆಣ್ಣು ತೆಳಗೆ ಬೀಳ್ಬೇಕು, ಮಾತ್ರ ಗಂಡು ಮಾತ್ರ ಮ್ಯಾಗ ಮನ್ಕೋಬೇಕು. ಹೀಗೆ ಇದು ಮೊದಲು ಹಿಡ್ಕೊಂಡು ಬಂದದ. ನೀ ಎಲ್ಲರ ಮತ್ತೊಂದು ಪದ್ಧತಿ ಮಾಡಕತ್ತ ಮಗಳ ನೀನು ನೋಡೋದಲ್ಲ ಆಗತ್ತವ. ಹಿಂಗೆ ಜಗಳಾಡಕತ್ತವ ಬೆಳಗನ. ಜಗಳಾಡ್ಕೊತ ಹೊಟ್ಟೆ ಹೊಂಟು ಬಿಡ್ತೀರಿ. ಜಗಳ ಮುರಿಲಿಲ್ಲ ಹೊತ್ತು ಹೊಂಡ್ಕೊಂಡೆ ಮತ್ತೆ ಮನ್ಯಾಗ ಮಂದಿ ಇರೋವ್ರಿ ಅಲ್ರಿ. ಇನ್ನ ಹೊತ್ತು ಹೊಂಟದ ಹಂಗೆ ಕಚ್ಚಾಡಕತ್ತಾವ. ಎರಡು ಕೆಲಸನೇ ಆಗಲಿಲ್ಲ, ಕಚ್ಚಾಡಕತ್ತಾವ. ಅದು ಕಚ್ಚಾಡಕತ್ತಾವ. ಅವಾಗ ಅವ್ರು ಬಂದ್ರು ಮನೆಯವ್ರು, ಅಯ್ಯ ಯಾಕೆ ತಂಗಿದಾರೆ ತಮ್ಮ ಯಾಕೆ ಜಗಳಾಡಕತ್ತೀರಿ? ಯಾವ ಏನ್ ಮಾಡ್ಲಿ ಈಕಿ ಹಿಂಗೆ ಹೇಳಕತ್ತಾಳಲ್ಲ, ಮತ್ತೆ 10ನೇ ಸಾಲಿ ಕಲ್ತಾಳತ್ತ ಮನ್ಕೊಂಡ್ರಕ್ಕಿ ಮ್ಯಾಗೆ ಮನ್ಕೊತ್ನಲ್ಲಕತ್ತಾಳೆ, ಹ್ಯಾಂಗ್ ಮಾಡ್ಲಿ ಅಂದವ. ಹಿಂಗ ಆಕಿನೂ ಕೇಳು ಅತ್ತಿದ್ದಾಕಿನು, ಯಾಕೆ ತಂಗಿ ನಾವು ಹಿಡಿದು ನೋಡ್ಕೊತ ಬಂದೀವಿ ನಿಮ್ಮ ಮಾಮನ ಕೂಡ. ಮತ್ತೆ ಹೆಣ್ಣು ಮಾತ್ರ ಎಂದೂ ಮ್ಯಾಗ ಮನ್ಕೊಳಂಗಿಲ್ಲ. ಮತ್ತೆ ನೀ ಇಂಥ ಪದ್ಧತಿ ಯಾಕೆ ಕಲ್ತಿದೆ, ನಿನಗೆ ಯಾರು ಕಲಿಸ್ಯಾರ? ಅಯ್ಯ ಅತ್ತಿ ನಾ 10ನೇ ಸಾಲಿ ಕಲ್ತೀನಿ, ನಿನ್ನ ಮಗನ ಕೂಡ ಅವನು ಆಟ ಕಲ್ತಾನ, ನಾನು ಕಲ್ತೀನಿ. ನಾ ಯಾಕೆ ಮನ್ಕೊಂಡ್ರಿ ಎಲ್ಲ ಕತ್ತರು. ಮತ್ತ ಅವ್ರು ಹೋಯ್ತ್ರಿ, ಮತ್ತೆ ಅವ್ರ ಮನೆ ತನ ಹೋಯ್ತ್ರಿ ಸುದ್ದಿ. ಅವ್ರ ಮನೆಯವರು ಗಂಡನ ಮನೆಯವ್ರು ಕೂಡಿ ಏನ್ ಮಾಡಿದ್ರು, ಏನಾಗಲ್ಲ ಎಫ್ಐಆರ್ ಹರಿಸಿಬಿಡ ಮಾಡಿ ಕೇಸ್ ಕೊಡ ಮತ್ತೆ ಕೇಸೇ ಕೊಟ್ಬಿಟ್ರಿ. ಅವ್ರು ಹೋಯ್ತ್ರಿ ಬಾ ಎಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋಯ್ತು, ಅಲ್ಲಿ ಪೊಲೀಸರ ಕೈಯಾಗ ಬಗ್ಗೆ ಹರಿಲಿಲ್ಲ. ಕಡೆಗೆ ಅವ್ರು ಏನ್ ಮಾಡಿದ್ರು, ಸ್ಟೇಷನ್ದವ್ರು ಅಲ್ಲಿ ನ್ಯಾಯ ಬಗ್ಗೆ ಹರಿಲಿಲ್ಲ, ಸೀದಾ ಕೋರ್ಟಿಗೆ ಹೋಗ್ರಿ. ಕೋರ್ಟಿಗೆ ಹೋಯ್ತ್ರಿಪ್ಪ. ಅದು ಕೋರ್ಟಿಗೆ ಹೋದ ಕೂಡಲೇ ಅಲ್ಲಿ ಹೋಗೋಣ, ಅವ ಜಡ್ಜ್ ಇದ್ದಾಗ ಏನಂದ, ಆಕಿನೂ ಕಟಗಟ್ಟಿ ಮ್ಯಾಲ ನಿಂದ್ರಸದ. ಯಾಕಂತಾಗಿ ನಿಮ್ದು ಏನು ಸಮಸ್ಯೆ ಅದ? ಅಯ್ಯ ಏನು ಮಾಡ್ರಿ, ನಾನು 10ನೇ ಸಾಲಿ ಕಲ್ತೀನಿ, ಅವ್ನು ಜೋಡಿ ಇವ ಬಾಡೆ ಅನ್ನೋದನ್ನ ತೆಡ ಮುಡ್ಕೊಳಕತ್ತಾನೆ, ಹ್ಯಾಂಗೆ ಮಾಡ್ಲಿ? ಮತ್ತೆ ಪದ್ಧತಿನ ಹಂಗೆ ಅದ ತಂಗಿ, ನೀ ಹ್ಯಾಂಗೆ ಮ್ಯಾಗ ಮುಕ್ಕೊಳಕ್ ಬರ್ತದ ಅಂದ್ರು. ಅಂದ್ರೆ ನಾವು ಒಪ್ಕೊಳಂಗಿಲ್ರಿ, ನಾನು 10ನೇ ಸಾಲಿ ಕಲ್ತೀನಿ. ಹುಡುಗ ಕರ್ಸಿದ್ರು. ಈಕಿ ಹಿಂಗೆ ಮಾಡ್ತಾಳಪ್ಪ ಅಂತಂದ್ರ ಆಕಿ ಯಾಕೆ ನಾವು ಮ್ಯಾಗ ಹಾಕೊಂಡು ಮಕ್ಕೊಳ್ರಿ, ನಾ ಮ್ಯಾಗೆ ಮಕ್ಕೊಳ ಅಂತ ಇವನು ಅಲ್ಲಕತ್ತ. ಕಡೆಗೆ ಇವ್ನು ಅವ್ನು ಹಿಂಗೆ ಆದ್ರ ಬಗ್ಗೆ ಹರಿಯಂಗೆ ಕಾಣಿಸಲ್ಲ ಅಂದಳ. ಜಡ್ಜ್ ಏನು ತಲೆ ಓಡಿಸಿದ್ರು, ಈ ಭಾಳ ಶಾಣೆ ಆಗಿದ್ದಾರೆ ಅವ ಜಡ್ಜ. ನಾಳೆ ದಿವಸ ಮುಂದೆ ಓಡಿಸಿದ್ರೆ ತಿಳ್ಕೊಂಡು ಮತ್ತೊಂದು ಡೇಟ್ ಹಾಕೊಂಡ್ರು. ಡೇಟ್ ಹಾಕೊಂಡ್ಕೆರೆ ಮತ್ತೆ ಕರ್ಸಿದ್ರಿ ಅವ್ರಿಗೆ. ಹೊಸ ಮಂದಿ ಕರ್ಸಿದ್ರು. ಕರ್ಸಿದ ಕೂಡಲೇ ಅವ ಏನು ಮಾಡ್ದ, ಮತ್ತೆ ಕೇಳ್ದ ಹುಡುಗಿಗೆ, ಯಾಕಂತಂಗೆ ಈಗಾರ ಮನ್ಕೋತೇಗಿರಿ ತೆಳಗಿ ಅಂದ. ಅಂದ್ರು ಬಲ್ರಿ ಅಂದ್ರ. ಹಿಂಗ ಅಂಟ್ರದಾಗ ಅಲ್ಲಿ ಇರ್ತಾರ ನೋಡ್ರಿ, ಕೈಯಾಗ ಪುಸ್ತಕ ಕೊಡೋರು ಇರ್ತಾರಲ್ಲ ಇವನು ಕರ್ಲಿಕ್ಕೆ ಏನಂದ ಜಡ್ಜ, ಏ ತಮ್ಮ ಸಂತಿಗೆ ಹೋಗಿ ಬೇಸಿ ಒಂದು 200 ಇಟ್ಟಂಗಿ ತೊಗೊಂಬ ಅಂದ. 200 ಇಟ್ಟಂಗಿ ತೊಗೊಂಬ. ಯಾಕ್ರಿ? ಅದು ಏನು ಕೇಳೋಣ ಮಗ, ನಾವು ತೊಗೊಂಬ ಸರ್ ಅಂದ. ಆಯ್ತ್ರಿಪ್ಪ ಅಂದ. ಇಟ್ಟಂಗಿ ತಂದ. ಅಲ್ಲಿಂದ ಒಂದು 3-4 ಚೀಲ SCC ಸಿಮೆಂಟ್ ತೊಗೊಂಬ. ಸಿಮೆಂಟ್ ಅದಕ್ರಿ ಮಗನ ಹೇಳ್ದಟ್ಟು ಮಾಡಿ ಸುಮ್ ತೊಗೊಂಬ ಅಂದ. ಮತ್ತೆ ಮುಂದೆ ಉಸುಕ್ ಬೇಕಲ್ಲ ಅದಕ್ಕೆ, ಉಸುಕ್ ಬಂದಿಟ್ಟು ತೊಗೊಂಡ್ ಬಾ ಅಂದ. ಗೌಂಡ್ಯಾರಲ್ಲ ಇವ ಹೇಳ್ದ ಜಡ್ಜಂದು ಇವ್ರು ನೋಡೋದಿಲ್ಲ ಯಾವಾರ, ನೀನು ಲಕ್ಷ್ಯ ಕೊಡಿದಿರ. ಜಡ್ಜ್ ಅಂದ ಎಲ್ಲಾನು ತಂದಿಟ್ಟ ಸಾಹಿತ್ಯ. ಅಲ್ಲಿಂದ ಗೌಂಡಿಗಳಿಗೆ ಕರ್ಕೊಂಡ್ಬಂದು ಅದನ್ನ ಗಾಡಿ ಕಟ್ಟಿಸಿಟ್ರ. ಯಾರು? ಜಡ್ಜ್. ಬೇಸಿದೆ ಒಂದು 4 ಕೂಡ್ ಗಾಡಿ ಕಟ್ಟಿಟ್ಟ. ಗಾಡಿ ಕಟ್ಟಿಟ್ಟು ಇಬ್ರಿಗೆ ಕಟಗಡಿ ಮ್ಯಾಲ ನಿಂದ್ರಿಸಿ ಕೇಳಕತ್ತ, ಯಾಕಂತಂಗಿ ಈಗರೆ ಒಪ್ಪಿಗೆ ಅದ ಇಲ್ಲ ನಿಂದಂದ. ಇಲ್ರಿ ನಾವು ಹಂಗೆ ಮಾಡ್ಕೊಳಂಗಿಲ್ಲ, ನಾ ಮನ್ಕೊಳಂಗಿಲ್ಲ ತೆಳಗ ಮತ್ತೆ ಮ್ಯಾಗೆ ಮನ್ಕೊಳಕ್ಕೆಲ್ಲ ಆಯ್ತಾ. ಅಲ್ಲಿಂದ ಮಾತು ಹುಡುಗ ಕರ್ಸೋರು. ಹುಡುಗ ಕರ್ಸೋಣ ಅವನು ಹಂಗೆ ಹೇಳ್ದ. ಅಲ್ಲಿಂದ ತಮ್ಮ ಹಿಂಗಾದ್ರ ಬಗ್ಗೆ ಹೆರಂಗೆ ಕೆಲಸ ಕಾಣಂಗಿಲ್ಲ ಕೆಲಸ. ಇಲ್ಲಿ ಗಾಡಿ ಕಟ್ಟಿನಲ್ಲ ನಾನು, ಇದ್ರ ಮಗಲಾಗ ನಿಂತು ನೀ ಕಾಲ್ ಮಾಡಿ ಜಿಗಿಸ್ ಮಗನ ಅಂದವ. ಇದ್ರ ಮಗಲಾಗ ನಿಂದ್ರು ಆ ಗಾಡಿ ಮ್ಯಾಗ ಕಾಲ್ ಮಾಡಿ ಜಿಗಿಸು ಅಂದ. ಮೊದಲು ಹುಡುಗ ಏನ್ ಮಾಡ್ದ, ಹಂಗೆ ಬರೋಣ ಚರ ಜಿಗಿಸಿ ಬಿಟ್ರ ಮ್ಯಾಗೆ. ಅಲ್ಲಿಂದ ಬತ್ತಲ್ರಿ ಹುಡುಗಿ ಪಾಳೆ, ಏ ತಂಗಿ ನಿಂಗೆ ಹೆಂಗದ ಯಪ್ಪ ಬ್ಯಾಡ್ರಿ ಸುಮ್ಮನೆ ತೆಳಗೆ ಮನ್ಕೋತಿರ್ಲಕತ್ತತ್ರಿ ಹಿಂದ್ರಗಡೆ. ಆ ಹುಡುಗನ ಕೆಲಸ ನಿಂಗೆ ನಿಂತು ಜಿಗಿಸ್ ಮಗಳ ನೋಡ.